ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ತುಂಬಾ ಹೆಚ್ಚಾಗ್ತಾ ಇವೆ. ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ ಜನಸಾಮಾನ್ಯರು. ಅದರಲ್ಲೂ ಕೂಡ ಯುವಕರು ಈ ರೀತಿಯಾದಂಥ ಕೃತ್ಯವನ್ನು ಎಸಗುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರು ನಮ್ಮನ್ನು ಏನು ಮಾಡ್ಕೊಳ್ತಾರೆ ಅನ್ನೋ ಮಟ್ಟಕ್ಕೆ. ಸೊ ಕಾರ್ ಬೈಕ್ ಆಯಿತು, ಇದೀಗ BMTC ಬಸ್ಸನ್ನು ಅಡ್ಡಗಟ್ಟಿ ಕಿರಿಕನ್ನು ಮಾಡುವಂಥ ಮನೋಸ್ಥಿತಿ. ನಡು ರಸ್ತೆಯಲ್ಲಿ ಬೈಕನ್ನು ನಿಲ್ಲಿಸಿ ಹುಚ್ಚಾಟ ಮಾಡಿದ್ದಾನೆ ಸವಾರ. BMTC ಬಸ್ ಮುಂದೆ ಬೇಕಾಬಿಟ್ಟಿ ಚಾಲನೆ ಮಾಡಿದ್ದಾನೆ ಈ ಪುಂಡಾಟ. ಬೆಂಗಳೂರಿನ MG ರೋಡ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಯುವಕನ ಹುಚ್ಚಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬಸ್ ಮುಂಭಾಗದಲ್ಲಿ ಹುಚ್ಚಾಟವನ್ನ ಮಾಡಿದ್ದಾನೆ. ಅದಾದ ನಂತರ ಬಸ್ ಮುಂದೆ ಬೈಕನ್ನು ನಿಲ್ಲಿಸಿ ಕಿರಿಕನ್ನ ಮಾಡಿರೋದು. ನೋಡಿ ಯಾವ ರೀತಿಯಾಗಿ ಹುಚ್ಚಾಟವನ್ನು ಮಾಡ್ತಾ ಇದ್ದಾನೆ ಬೈಕ್ನವನು ಅಂತ ಹೇಳಿ. ಏನು ತಲೆಗೆ ಏರಿರುತ್ತಾ ಅಥವಾ ಏನಾದರೂ ಒಳಗಡೆ ಹಾಕ್ಕೊಂಡಿರ್ತಾರ? ಯಾಕೆ ಹಿಂಗೆ ಆಡುವಂಥದ್ದು? ಅದು MG ರಸ್ತೆಯಲ್ಲಿ ಇಷ್ಟೊಂದು ಜನ ಇರುವಂಥದ್ದು, ಸದಾ ಟ್ರಾಫಿಕ್ನಿಂದ ಗೆಜುಗುಡುವಂಥ ರಸ್ತೆ ಅದು. ನಡು ರಸ್ತೆಯಲ್ಲಿ ಬೈಕ್ ನಿಲ್ಸ್ಕೊಂಡು ಅದ್ರ ಮೇಲೆ ಆರಾಮಾಗಿ ಕೂತ್ಕೊಂಡಿದ್ದಾನೆ. ಆಹಾ ಹಾ ಹಾ. ನೋಡಿ ಅಲ್ಲಿ ಬಸ್ಸನ್ನು ಅಡ್ಡಗಟ್ತಾನೆ. ಮೊದಲು ನಡು ರಸ್ತೆಯಲ್ಲಿ ಬೈಕನ್ನು ನಿಲ್ಲಿಸ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ತಾನೆ. ಬಸ್ನವ್ರು ಹಾರ್ನ್ ಹೊಡಿತಾರೆ. ನೋಡಿ ಇಲ್ಲಿ ಕೂತಿದ್ದ ಆರಾಮಾಗಿ. ಬಸ್ನವ್ರು ಆ ಕಡೆ ಪಾಪ ಟರ್ನ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಮುಂದೆ ಬರ್ತಾರೆ. ಇವನು ಹೋಗ್ಬಿಟ್ಟು ಆ ಬಸ್ಗೆ ಅಡ್ಡಗಟ್ತಾನೆ ಮುಂದೆ ಹೋಗಿ. ಅಲ್ಲಿ ನೋಡಿ ಮುಂದೆ ಹೋಗಿ ಅಡ್ಡಗಟ್ಟು ನಿಂತ್ಕೊಂಡು ಕಿರಿಕನ್ನು ಮಾಡಿದ್ದಾನೆ. ಇಂಥವ್ರಿಗೆಲ್ಲ ಪಾಠ ಕಲಿಸುವವರೆಗೂ ಕೂಡ ಇದು ಸರಿಯಾಗೋದಿಲ್ಲ. ಪೊಲೀಸ್ ಆಯುಕ್ತರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ನೋಡೋಣ ಏನು ಕ್ರಮ ತಗೊಳ್ತಾರೆ ಅಂತ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈ ರೋಡ್ ರೇಜ್ ಪ್ರಕರಣಗಳು ತುಂಬ ಆಗ್ತಾ ಇದೆ. ಪೊಲೀಸ್ ಆಯುಕ್ತರು ಕೂಡ ನಿನ್ನೆ ಮಾತನಾಡಿದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ದೊಡ್ಡ ಆಗ್ತಾ ಇದೆ ಅಂತೇಳಿ. ಬಟ್ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಒಂದು ಕಡೆಗೆ ಪ್ರಶ್ನೆ ಕಾಡ್ತಾ ಇದೆ. ಬಟ್ ಈ ಪುಂಡಾಟವನ್ನು ಮಾಡಿದಂಥವನು ಯಾರು ಏನು ಅಂತ ಏನಾದರೂ ಗೊತ್ತಾಗಿದೆಯಾ? ಅವನು ನಡು ರಸ್ತೆಯಲ್ಲಿ ಬೈಕಲ್ಲಿ ಕೂತ್ಕೊಳ್ತಾನೆ, ಆಮೇಲೆ ಬಸ್ಸನ್ನು ಅಡ್ಡಗಟ್ತಾನೆ. ಅಲ್ಲೇನಾದರೂ ಸ್ವಲ್ಪ ಗಲಾಟೆ ಏನಾದರೂ ಆಗಿದೆಯಾ? ಮುಖ್ಯವಾಗಿ ಬಸ್ಸನ್ನ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಬೈಕ್ ಸವಾರ ಒಂದಿಷ್ಟು ವಾಗ್ವಾದವನ್ನ ಮಾಡ್ತಾನೆ. ಆನಂತರ ಅವರಿಗೆ ಬುದ್ಧಿವಾದವನ್ನ ಹೇಳುವಂತಹ ಪ್ರಯತ್ನವನ್ನ ನಿರ್ವಾಹಕರು ಮಾಡ್ತಾರೆ. ಅದರಿಂದ ಕೋಪಗೊಂಡು ಮತ್ತೆ ಬಸ್ಸನ್ನು ಅಡ್ಡಗಟ್ಟುವಂತಹ ಪ್ರಯತ್ನಕ್ಕೆ ಈ ಬೈಕ್ ಸವಾರ ಕೂಡ ಬರ್ತಾನೆ. ಒಂದು ರೀತಿಯಲ್ಲಿ ಅತಿರೇಕದ ವರ್ತನೆಯನ್ನ ತೋರ್ತಾನೆ. ಅದರಲ್ಲಿದ್ದಂತಹ ಪ್ರಯಾಣಿಕರಿಗೂ ಕೂಡ ಆತನ ವರ್ತನೆಯಿಂದ ಸಮಸ್ಯೆಗಳಾಗುತ್ತೆ, ಕಿರಿಕಿರಿ ಆಗುತ್ತೆ. ಪ್ರಯಾಣಿಕರು ಕೂಡ ಮೂವ್ ಆಗಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟರು ಕೂಡ ಪದೇ ಪದೇ ಬಸ್ಸನ್ನ ಅಡ್ಡಗಟ್ಟಿ ಕಿರಿಕನ್ನ ಮಾಡ್ತಾ ಇದ್ದ. ಸೊ MG ರಸ್ತೆಯಲ್ಲಿ ಇದು ಸುಮಾರು 2-3 ದಿನಗಳ ಹಿಂದೆ ರಾತ್ರಿ 11 ಗಂಟೆಯ ನಂತರ ನಡೆದಿರುವಂತಹ ಘಟನೆ. ಮುಖ್ಯವಾಗಿ ಆ ಒಂದು ವಿಡಿಯೋದಲ್ಲಿ ತಾನು ಹೇಗೆ ವರ್ತಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ಮಾತ್ರ ಕ್ಯಾಪ್ಚರ್ ಮಾಡಲಾಗಿದೆ. ಆದರೆ ಆ ಒಂದು ಬೈಕ್ ಸಂಖ್ಯೆ ಆಗಲಿ ಅಥವಾ ಆತನ ಸಂಪೂರ್ಣ ಮುಖವನ್ನಾಗಲಿ ಕ್ಯಾಪ್ಚರ್ ಅಂದರೆ ಅಷ್ಟೊಂದು ಸ್ಪಷ್ಟವಾಗಿ ಕಾಣೋದಿಲ್ಲ. ಸೊ ಏನಾದರೂ ನಂಬರನ್ನು ಕ್ಯಾಪ್ಚರ್ ಮಾಡಿದರೆ ಅದರ ಮೂಲಕವಾಗಿ ಆತನ ವಿಳಾಸವನ್ನು, ಆತನ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಬಹುದಾಗಿತ್ತು. ನಗರದಲ್ಲಿ ಈ ರೀತಿಯ ಪ್ರಕರಣಗಳು ಪದೇ ಪದೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣನೇ ಬೀಳ್ತಾ ಇಲ್ಲ. ಪೊಲೀಸರು ಒಂದು ಖಡಕ್ ಸೂಚನೆಯನ್ನು ಕೊಟ್ಟ ಬಳಿಕವೂ ಕೂಡ ಈ ರೀತಿಯ ಅತಿರೇಕದ ವರ್ತನೆಗಳು ಹೆಚ್ಚಾಗ್ತಾ ಇದೆ. ಅದರಲ್ಲಿಯೂ ಕೂಡ 2-3 ಸಲ ಈ ಬಸ್ಸನ್ನು ಅಡ್ಡಗಡ್ತಾನೆ. ಅವರನ್ನ ಮೂವ್ ಆಗಿ ಅಂತೇಳಿ ಡ್ರೈವರು, ಕಂಡಕ್ಟರ್ ಅವರನ್ನ ಬುದ್ಧಿವಾದವನ್ನ ಹೇಳೋ ರೀತಿಯಲ್ಲಿ ಹೇಳಿ ಕಳಿಸಿದ್ರು ಕೂಡ ಮತ್ತೊಂದು ಸಿಗ್ನಲ್ ಹತ್ರ ಬಂದು ನೇರವಾಗಿ ಬಸ್ನ ಮುಂದೆ ಬೈಕನ್ನು ನಿಲ್ಲಿಸಿ ಕಾಲ್ ಮೇಲೆ ಕಾಲನ್ನ ಹಾಕೊಂಡು ಒಂದು ರೀತಿಯಲ್ಲಿ ದೌಲತ್ತನ್ನ ತೋರಿಸ್ತಾ ಇರ್ತಾನೆ. ಈ ರೀತಿಯ ಪ್ರಕರಣಗಳು ಸಾಕಷ್ಟು ಆಗ್ತಾ ಇದೆ. ಈಗ BMTC ಬಸ್ಗಳ ಸರದಿ, ಈಗ BMTC ಬಸ್ಗಳಿಗೂ ಕೂಡ ಸುಖ ಸುಮ್ಮನೆ ಅಡ್ಡ ಬರುವಂಥದ್ದು, ಓವರ್ಟೇಕ್ ಮಾಡುವಂಥದ್ದು, ಅದನ್ನು ಪ್ರಶ್ನೆ ಮಾಡಿದರೆ ಚಾಲಕರ ಜೊತೆ ಕಿರಿಕ್ ಮಾಡುವಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮೇಲಾಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಯಾಣಿಕರ ಒಂದು ಸಹಾಯದಿಂದ ಯಾರು ಈ ರೀತಿಯಾಗಿ ಕಿರಿಕನ್ನು ಮಾಡ್ತಾರೆ ಅಂತಹ ದೃಶ್ಯಗಳನ್ನು ಸೆರೆ ಹಿಡಿದು ಕೇಂದ್ರ ಕಚೇರಿ ಕಳಿಸಿದ್ರೆ ಪೊಲೀಸರಿಗೆ ದೂರನ್ನು ಕೊಟ್ಟು
ಒಂದು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡ್ತೀವಿ ಅನ್ನುವಂತಹ ಮೇಲಾಧಿಕಾರಿಗಳು ಕೂಡ ಡ್ರೈವರ್ ಕಂಡಕ್ಟರ್ಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಆದ್ರೆ ಜನರ ಮನಸ್ಥಿತಿ ಯಾಕೆ ಹೀಗಾಗ್ತಾ ಇದೆ, ತಾಳ್ಮೆಯನ್ನ ಮೀರಿ ಅತಿರೇಕದ ವರ್ತನೆಯನ್ನ ತೋರಿಸ್ತಾ ಇರ್ತಾರೆ. ಆ ರೀತಿಯ ಘಟನೆಗಳಿಂದ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆಗಳಾಗುತ್ತೆ, ಗಲಾಟೆಗಳಾಗುತ್ತೆ, ಅದು ಮತ್ತೊಂದು ಸ್ವರೂಪಕ್ಕೆ ಪಡೆದುಕೊಳ್ಳುತ್ತೆ. ಪೊಲೀಸರು ಕೂಡ ಎಲ್ಲಿ ಗಲಾಟೆಗಳಾಗುತ್ತೆ ತಕ್ಷಣಕ್ಕೆ 112ಗೆ ಕರೆಯನ್ನ ಮಾಡಿ ತಕ್ಷಣಕ್ಕೆ ಸ್ಥಳಕ್ಕೆ ಬರ್ತಾರೆ, ಸಮಸ್ಯೆಯನ್ನ ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟ ಬಳಿಕ ಕೂಡ ಈ ರೀತಿಯ ಪ್ರಕರಣಗಳು ಕಡಿಮೆ ಆಗ್ತಾ ಇಲ್ಲ. ಅರುಣ್ ಬಡಿಗೇರ್. ಓಕೆ ಪ್ರಕಾಶ್ ಶ್ರೀರಾಮ್ಪುರಿ ಮೇಲೆ ಮಾಹಿತಿಗೆ ಧನ್ಯವಾದಗಳು.